ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಹಲವಾರು ವರ್ಷಗಳಿಂದ ತುಂಬ ಪಾರಂಪರಿಕವಾದ ಹೆಸರನ್ನು ಹೊಂದಿರುವ ಘನತವೇತ್ತ ವಿಶ್ವವಿದ್ಯಾನಿಲಯ ಇದು. ಬೋಧನೆ, ಸಂಶೋಧನೆ ಜೊತೆಗೆ ಪ್ರಸಾರಾಂಗ ಈ ಮೂರು ಅಂಗಗಳಿಗೂ ಕೂಡ ತನ್ನದೇ ಆದ ವೈಶಿಷ್ಟ್ಯವನ್ನು ಉಳಿಸ್ಕೊಂಡಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಇಲ್ಲಿ ಗುಣಮಟ್ಟದ ಶಿಕ್ಷಣವನ್ನು ಯಾಕೋ ಕೊಡ್ತಾ ಇಲ್ವೇನೋ ಅನಿಸುತ್ತೆ. ಯಾಕಂದರೆ ವಿದ್ಯಾರ್ಥಿಗಳು ಮತ್ತು ಆಡಳಿತ ವರ್ಗದ ನಡುವೆ ಸಂಘರ್ಷವನ್ನು ಆಡಳಿತ ವರ್ಗವೇ ಜಾಸ್ತಿ ಮಾಡುವಂತಹ ಕೆಲಸ ನಡೀತಾ ಇದೆ ಸರ್. ಅದರಲ್ಲೂ ಸಂಶೋಧನೆಯನ್ನು ಗುಣಮಟ್ಟದ ಸಂಶೋಧನೆ ಮಾಡಬೇಕಾದ್ರೆ ನಾವು PhD ವಿದ್ಯಾರ್ಥಿಗಳು ಸಂಶೋಧನಾ ಪರಿಕರಗಳನ್ನ ತಗೋಬೇಕಾಗ್ತದೆ, ರಿಸರ್ಚ್ ಪ್ರಪೋಸಲ್ ರೆಡಿ ಮಾಡಬೇಕು, ಅದಲ್ಲದೆ ತಿಂಗಳು ನಮ್ಮ ಗೈಡ್ಗಳಿಗೆ ನಾವು ರಿಪೋರ್ಟನ್ನು ಸಲ್ಲಿಸಬೇಕು. ಅದಕ್ಕೆಲ್ಲ ನಮಗೆ ಆರ್ಥಿಕವಾಗಿ ತುಂಬ ಹಣಕಾಸಿನ ಅವಶ್ಯಕತೆ ಇದೆ ಸರ್. ಕಂಪ್ಯೂಟರ್ ಪ್ರಿಂಟೌಟ್ಸ್ನ ತಗೊಳ್ಳೋದಾಗಲಿ, ಕ್ಷೇತ್ರ ಕಾರ್ಯವನ್ನು ಮಾಡ್ತೀವಿ, ಫೀಲ್ಡ್ ವಿಸಿಟ್ ಅಂತ ಕೊಡ್ತೀವಿ, ಅಲ್ಲಿಗೆಲ್ಲ ಹೋಗಿ ವಿಸಿಟ್ ಮಾಡೋದಕ್ಕೆ ನಮಗೆ ಟ್ರಾನ್ಸ್ಪೋರ್ಟೇಷನ್ಗೆ, ಜೊತೆಗೆ ಉಳ್ಕೊಳ್ಳೋದಕ್ಕೆ ಹಾಸ್ಟೆಲ್ ವ್ಯವಸ್ಥೆ, ಜೊತೆಗೆ ಊಟದ ವ್ಯವಸ್ಥೆ ಇಷ್ಟೆಲ್ಲವನ್ನು ವಿತೌಟ್ ಯಾವುದೇ ಫೆಲೋಶಿಪ್ ಅಥವಾ ಸ್ಕಾಲರ್ಶಿಪ್ ಇಲ್ಲದೆ ನಾವು ವ್ಯವಸ್ಥೆ ಮಾಡ್ಕೊಳ್ಳೋದು ತುಂಬ ಕಷ್ಟ ಆಗ್ತದೆ. ನೀವೇ ನೋಡಿ, 1ನೇ ತರಗತಿಯಿಂದ ವಿದ್ಯಾರ್ಥಿ ಸರ್ಕಾರಿ ಶಾಲೆಗೆ ಸೇರಿಕೊಂಡ್ರೆ ಮಾಸ್ಟರ್ ಡಿಗ್ರಿವರೆಗೂ ಯಾವುದೇ ಸರ್ಕಾರಿ ವಿಶ್ವವಿದ್ಯಾನಿಲಯದಲ್ಲಿ ಓದುವಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಸ್ಕಾಲರ್ಶಿಪ್ ಇದೆ. ಆದರೆ PhD ಓದುವಂಥ ಸಂಶೋಧನಾ ವಿದ್ಯಾರ್ಥಿಗಳಿಗೆ, ಸಂಶೋಧಕರಿಗೆ ಸ್ಕಾಲರ್ಶಿಪ್ ಕೊಡಲ್ಲ ಅಂತೇಳಿ. ಅಂದರೆ ನಾವು ಯಾವ ರೀತಿ ನಮ್ಮ ಸಂಶೋಧನೆಯನ್ನು ಮುಂದುವರ್ಸೋಣ ಸರ್? ಅಡ್ಮಿಷನ್ ಅಂತೂ ಸಿಕ್ಕಿದೆ, ನಮಗೆ ಮೆರಿಟ್ ಇತ್ತು, UGC NET ಕ್ವಾಲಿಫೈ ಆಗಿದ್ದೀವಿ, KCET ಕ್ವಾಲಿಫೈ ಆಗಿದ್ದೀವಿ, ಜೊತೆಗೆ ಮೈಸೂರು ವಿಶ್ವವಿದ್ಯಾಲಯ ನಡೆಸುವಂಥ ಪ್ರವೇಶಾತಿ ಪರೀಕ್ಷೆಯಲ್ಲೂ ಕೂಡ ಪಾಸ್ ಆಗಿದ್ದೀವಿ. ಇಷ್ಟೆಲ್ಲ ಇದ್ದು ಕೂಡ ವಿಶೇಷ ವೇತನವನ್ನು ಕೊಡಲ್ಲ ಅಂತೇಳಿ ಆಡಳಿತ ವರ್ಗ, ಅದರಲ್ಲೂ ಮುಖ್ಯವಾಗಿ ಮಾನ್ಯ ಕುಲಪತಿಗಳಾದ ಲೋಕನಾಥ್ ಸರ್ ಅವರು, ಆಡಳಿತ ಕುಲಸಚಿವರಾದ ಸವಿತಾ ಮೇಡಮ್ರವರು, ಇವರು ನಮ್ಮನ್ನು ಕಡೆಗಣಿಸ್ತಾ ಇದ್ದಾರೆ ಸರ್. ಆರ್ಥಿಕವಾಗಿ ತುಂಬ ಸಂಕಷ್ಟ ಪರಿಸ್ಥಿತಿ ಇದೆ, ಅದರಂತೂ ವಿದ್ಯಾರ್ಥಿಗಳಿಗೆ ಸಂಶೋಧನೆ ಮಾಡೋದಕ್ಕೆ. ಆ ರೀತಿ ನಾವು ಅವ್ರ ಹತ್ರ ಅಳಲನ್ನು ತೋಡ್ಕೊಂಡ್ರೆ, ಬೇಡಿಕೆ ಇಟ್ಟರೆ ವಿಶ್ವವಿದ್ಯಾನಿಲಯದ ಆರ್ಥಿಕ ಹಣಕಾಸು ತೊಂದರೆ ಎದುರಿಸ್ತಾ ಇದೆ ಅಂತೇಳಿ ನಮಗೆ ಡಿಲೇ ಮಾಡ್ತಾ ಇದ್ದಾರೆ. ಜೊತೆಗೆ ಯಾಕೋ ಅವರು ಸ್ವಲ್ಪ ಅಗ್ರೆಷನ್ಗೆ ಒಳಗಾಗ್ತಾ ಇದ್ದಾರೆ ಸರ್. ಮಾನ್ಯ ಕುಲಪತಿಗಳು ಹೇಳ್ತಾರೆ, ನೀವು ಹಿಂಗೆ ಸ್ಟ್ರೈಕ್ನ ಮುಂದುವರಿಸೋದಾದರೆ, ನನ್ನ ಮಾತಿಗೆ ಬೆಲೆ ಕೊಡಲಿಲ್ಲ ಆದರೆ ನಿಮ್ಮ ಮೇಲೆ FIR ಹಾಕ್ಸ್ಬೇಕಾಗುತ್ತೆ ಅಂತೆಲ್ಲ ಎದುರಿಸ್ತಾರೆ ನಮಗೆ. ಅವರು ಯಾವುದೇ ಕಾರಣಕ್ಕೂ ವಿದ್ಯಾರ್ಥಿಗಳ ಪರವಾದ ಧೋರಣೆಯನ್ನು ತಳೆಯೋದಂತಹ ಮಾತೃ ಹೃದಯನ ಪ್ರದರ್ಶನ ಮಾಡ್ತಾ ಇಲ್ಲ ಸರ್ ಅವರು. ಹಾಗಾಗಿ ವಿದ್ಯಾರ್ಥಿಗಳು ಯಾರಾದರೂ ಪಾರ್ಟ್ ಟೈಮ್ ಕೆಲಸ ಮಾಡ್ತಾ ಇದ್ದಾರೆ? ಇಲ್ಲ ಸರ್, ಅವರು ಪಾರ್ಟ್ ಟೈಮ್ ಕೆಲಸಕ್ಕೆ ಹೋಗುವಂಥದ್ದು ಅವ್ರ ಖಾಸಗಿ ವಿಷಯ, ಪ್ರೈವೇಟ್. ಪಾಪ ಇದು ಯಾವುದೇ ಆರ್ಥಿಕ ಮೂಲ ಇಲ್ಲದೆ ಇದ್ದಾಗ, ಸ್ವಲ್ಪವೂ ಕೂಡ ಅವ್ರಿಗೆ ಹಣಕಾಸಿನ ತೊಂದರೆ ಆದಾಗ ಕೆಲವರು ಪಾಪ ಎಲ್ಲೋ ಖಾಸಗಿ ಅಂಗಡಿಗಳಲ್ಲೋ, ಪುಸ್ತಕದ ಅಂಗಡಿಗಳಲ್ಲೋ ಅಥವಾ ಹೋಟೆಲ್ಗಳಲ್ಲೋ ಕೆಲಸ ಮಾಡಿಕೊಂಡು ಜೀವನ ಸಾಗಿಸ್ತಾ ಇದ್ದಾರೆ ಸರ್.